प्रिय विद्यार्थियां, कल की अवधि में पाठ 5 मेरा बचपन पाठ की थोड़ा सा जानकारी प्राप्त की थी और आज इस अवधि में हम डॉक्टर एपीजे अब्दुल कलाम जी द्वारा रचित मेरा बचपन पाठ की जानकारी, संपूर्ण जानकारी प्राप्त करेंगे। तो आइए आज हम ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಬಾಲ್ಯದ ಕೆಲವು ಘಟನೆಗಳನ್ನು ನಾವು ಇಲ್ಲಿ ನೋಡೋಣ। मुझे याद है पिताजी की दिनचर्या पौ फटने के पहले ही सुबह 4 बजे नमाज पढ़ने के साथ शुरू हो जाती थी। नमाज के बाद वे हमारे नारियल के बाग जाया करते थे। बाग घर से करीब 4 मील दूर था। करीब दर्जन भर नारियल कंधे पर लिए पिताजी घर लौटते और उसके बाद ही उनका नाश्ता होता। ವಿದ್ಯಾರ್ಥಿಗಳೇ, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ತನ್ನ ತಂದೆಯ ಕುರಿತು ತನ್ನ ತಂದೆಯ ದಿನಚರಿಯನ್ನು ಈ ಒಂದು ಘಟನೆಯಲ್ಲಿ ತಿಳಿಸ್ತಾ ಇದ್ದಾರೆ। ಏನಂತೇಳಿ, ಮುಜೆ ಯಾದ್ ಹೈ, ನನಗೆ ನೆನಪಿದೆ। ಪಿತಾಜಿ ಕಿ ದಿನಚರ್ಯ ಪೌ ಫಟನೆಗೆ ಪಹಲೆ, ಪೌ ಫಟನ ಅಂದರೆ ಬೆಳಗಿನ ಜಾವ, ಬೆಳಗಾಗೋದಕ್ಕೆ ಮುಂಚೆನೆ ಎದ್ದು ಬಿಡೋರು, ಅಂದರೆ ಸುಮಾರು 4 ಗಂಟೆಗೆ ಎದ್ದು सुबह 4 बजे नमाज पढ़ने के साथ शुरू हो जाती है। ಬೆಳಗಿನ ಜಾವ 4 ಗಂಟೆಗೆ ನಮಾಜನ್ನು ಮಾಡ್ತಾ ಇದ್ರಂಥವ್ರು ಯಾರು? ಎಪಿಜೆ ಅಬ್ದುಲ್ ಕಲಾಂ ಅವರ ತಂದೆ ಜೈನುಲಾಬ್ದೀನ್। नमाज के बाद वे हमारे नारियल के बाग जाया करते। ನಮಾಜನ್ನು ಮಾಡಿದ ನಂತರ ಅವರ ತೆಂಗಿನ ತೋಟಕ್ಕೆ ಅವರು ಹೋಗ್ತಾ ಇದ್ರು। बाग घर से करीब 4 मील दूर था। ಅವರ ಮನೆಯಿಂದ ತೋಟ ಸುಮಾರು 4 ಮೈಲಿಗಳಷ್ಟು ದೂರವಿತ್ತು। करीब दर्जन भर नारियल कंधे पर लिए पिताजी घर लौटते। ಸುಮಾರು 4 ಮೈಲುಗಳಷ್ಟು ನಡ್ಕೊಂತ ಹೋಗಿ ತನ್ನ ಆ ಬಾಗ್ ಅಂದರೆ ತೋಟದಲ್ಲಿ ಎಲ್ಲ ಅಡ್ಡಾಡಿ ತೋಟದಲ್ಲಿ ಉದುರಿರ್ತಕ್ಕಂಥ ತೆಂಗಿನಕಾಯಿಗಳನ್ನು ಹೆಗಲ ಮೇಲೆ ಹೊತ್ಕೊಂಡು ಅವರು ಮತ್ತೆ ನಡ್ಕೊಂಡು ಮನೆಗೆ ಬರ್ತಾ ಇದ್ರು। ಈ ರೀತಿ ಪ್ರತಿದಿನ ಅವರ ದಿನಚರ್ಯ, ಜೈನುಲಾಬ್ದೀನ್ ಅವರ ಪ್ರತಿದಿನದ ದಿನಚರ್ಯ ಏನು? ಬೆಳಗಿನ ಜಾವ ಬೆಳಗಾಗೋದಕ್ಕೆ ಮುಂಚೆ ಹೇಳೋದು, ನಮಾಜನ್ನು ಮಾಡೋದು, ನಂತರ ತೆಂಗಿನ ತೋಟಕ್ಕೆ ಹೋಗಿ ತೆಂಗಿನಕಾಯಿಗಳನ್ನು ಹೆಗಲ ಮೇಲೆ ಎತ್ಕೊಂಡು ಮನೆಗೆ ಬರ್ತಿದ್ರು। ಬಂದ ನಂತರನೇ ಅವರು ಉಪಹಾರವನ್ನು ಸೇವಿಸ್ತಾ ಇದ್ರು। मैंने अपनी विज्ञान एवं प्रौद्योगिकी सारी जिंदगी में पिताजी की बातों का अनुसरण करने की कोशिश की है। मैंने उन बुनियादी सत्यों को समझने का भरसक प्रयास किया है कि ऐसी कोई दैवी शक्ति जरूर है जो हमें भ्रम, दुखों, विषाद और असफलता से छुटकारा दिलाती है तथा सही रास्ता दिखाती है। ನಂತರದ ದಿನಗಳಲ್ಲಿ ಮತ್ತೊಂದು ಘಟನೆಯನ್ನು ಹೇಳ್ತಾರೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು। ಪ್ರೌದ್ಯೋಗಿಕಿ ಕಿ ಸಾರಿ ಜಿಂದಗಿ, ಪ್ರೌದ್ಯೋಗಿಕಿ ಟೆಕ್ನಾಲಜಿ, ತಂತ್ರಜ್ಞಾನದಲ್ಲಿ ಸಂಪೂರ್ಣ ಜೀವನವನ್ನು ಅವರು ಕಳೆದಿದ್ದಾರೆ। ಈ ರೀತಿ ಅವರ ತಂದೆ ಅವರಿಗೆ ಮಾರ್ಗದರ್ಶನ, ಅವರು ಏನೇ ಮಾಡಬೇಕಂದ್ಕೊಂಡ್ರು ಅವರ ತಂದೆಯ ದಾರಿಯಲ್ಲಿ ಅವರು ನಡೆಯೋದನ್ನು ಕಲಿತರು। ಹಾಗಾಗಿ ಇದು ಒಂದು ದೈವಿ ಶಕ್ತಿ ಅಂಥೇಳಿ ಅವರು ತಿಳ್ಕೊಂಡಿದ್ದಾರೆ। जब पिताजी ने लकड़ी की नौकाएं बनाने का काम शुरू किया, उस समय मैं 6 साल का था। ಇನ್ನೊಂದು ಘಟನೆ, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಬಾಲ್ಯದಲ್ಲಿ
6 ವರ್ಷ ವಯಸ್ಸಿನಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನ ಇಲ್ಲಿ APJ ಅಬ್ದುಲ್ ಕಲಾಂ ಅವರು ಹೇಳ್ತಾ ಇದ್ದಾರೆ. जब पिताजी ने लकड़ी की नौकाएं बनाने का काम शुरू किया. लकड़ी की नौकाएं, नौकाएं ಅಂದ್ರೆ ದೋಣಿಗಳನ್ನ ಸಾಮಾನ್ಯವಾಗಿ ಸಮುದ್ರದ ತೀರದಲ್ಲಿ ಸಾಕಷ್ಟು ಜನರು ಈ ಕೆಲಸವನ್ನ ಮಾಡ್ತಾರೆ. ಕಟ್ಟಿಗೆಯಿಂದ ದೋಣಿಗಳನ್ನ ತಯಾರಿಸೋದು, ಆ ಒಂದು ಕೆಲಸವನ್ನ ಜೈನುಲ್ ಅಬ್ದೀನ್ ಅವರು ಮಾಡ್ತಾ ಇದ್ರು. उस समय मैं 6 साल का था. ಆ ಸಂದರ್ಭದಲ್ಲಿ ಕೇವಲ 6 ವರ್ಷ ವಯಸ್ಸಿತ್ತು. ये नौकाएं तीर्थयात्रियों को रामेश्वरम से धनुषकोडी तक लाने ले जाने के काम आती थी. ಆ ದೋಣಿಗಳನ್ನ ಯಾಕೆ ತಯಾರಿಸ್ತಿದ್ರು ಅಂದ್ರೆ ಅಲ್ಲಿ ರಾಮೇಶ್ವರಂನಲ್ಲಿ ಬರ್ತಕ್ಕಂಥ ಯಾತ್ರಿಗಳಿಗೆ ರಾಮೇಶ್ವರಂನಿಂದ ಧನುಷ್ಕೋಡಿಯವರೆಗೆ ಆ ದೋಣಿಗಳಲ್ಲಿ ಪ್ರಯಾಣವನ್ನು ಮಾಡೋದಕ್ಕೋಸ್ಕರ ಆ ದೋಣಿಗಳನ್ನು ತಯಾರಿಸ್ತಾ ಇದ್ರು. ಧನುಷ್ಕೋಡಿ ಅಂದರೆ ಅದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ. ಸೇತು ಕರಾಯಿ ಬಿ ಕಹ ಜಾತಾ ಹೈ. ಧನುಷ್ಕೋಡಿ ಅಥವಾ ಸೇತು ಕರಾಯಿ ಅಂತೇಳಿ ಕೂಡ ಅದನ್ನು ಕರೀತಾ ಇದ್ರು. एक स्थानीय ठेकेदार अहमद जलालुद्दीन के साथ पिताजी समुद्र तट के पास नौकाएं बनाने लगे. बाद में अहमद जलालुद्दीन की मेरी बड़ी बहन जोहरा के साथ शादी हो गई. ಇವ್ರ ತಂದೆಯವರು ಏನು ಆ ಕಟ್ಟಿಗೆಯಿಂದ ಮಾಡ್ತಕ್ಕಂಥ ದೋಣಿಗಳನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಸಮುದ್ರದ ತಟದಲ್ಲಿ ತೀರದಲ್ಲಿ ಮತ್ತೊಬ್ಬರು ಇವರಿಗೆ ಪರಿಚಯ ಆಗ್ತಾರೆ. ಅವರ ಹೆಸರು ಸ್ಥಾನೀಯ ಟೇಕೆದಾರ್ ಅಹಮದ್ ಜಲಾಲುದ್ದೀನ್. ಅಹಮದ್ ಜಲಾಲುದ್ದೀನ್ ಮತ್ತು ಜೈನುಲ್ ಅಬ್ದೀನ್ ನಡುವೆ ಬಹಳಷ್ಟು ಸ್ನೇಹ ಬೆಳೀತದೆ. ಹೀಗೆ ಆ ಸಂದರ್ಭದಲ್ಲಿ ಆ ನೌಕಾಯಗಳನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರಿಬ್ಬರಲ್ಲಿ ಅತಿಯಾದ ಸ್ನೇಹ ಬೆಳೆದ ನಂತರ ಜೈನುಲ್ ಅಬ್ದೀನ್ ಅವರ ಮಗಳು ಜೋಹರ ಮತ್ತೆ ಜಲಾಲುದ್ದೀನ್ ಇವರಿಬ್ಬರಿಗೂ ಕೂಡ ವಿವಾಹವನ್ನು ಮಾಡಿಸ್ತಾರೆ, ಮದುವೆಯನ್ನು ಮಾಡಿಸ್ತಾರೆ. ಬಡಿ ಬಹನ್ ಜೋಹರ ಅಬ್ದುಲ್ ಕಲಾಂ ಜಿ ಕಿ ಬಡಿ ಬಹನ್. ಯಾರು? ಜೋಹರ. अब्दुल कलाम जी की बड़ी बहन जोहरा. जोहरा के साथ शादी हो गई. नौकाओं को आकार लेते हुए मैं गौर से देखता था. ಆ ಸಂದರ್ಭದಲ್ಲಿ ಅಬ್ದುಲ್ ಕಲಾಂ ಬಾಲ್ಯದಲ್ಲಿ ಇರ್ತಕ್ಕಂಥ ಘಟನೆಗಳನ್ನು ಹೇಳ್ತಾ ಇರೋದು. ಅಂದರೆ ಇವರ ಬಡಿ ಬಹನ್ ಜೋಹರಾ ಅವರ ಮದುವೆಯಾದ ನಂತರ ಆ ಸಂದರ್ಭದಲ್ಲಿ ಇನ್ನು ಕೇವಲ 6 ವರ್ಷ ವಯಸ್ಸು. ಯಾರಿಗೆ? ಅಬ್ದುಲ್ ಕಲಾಂ ಅವರಿಗೆ. ಈ ರೀತಿ ಜೈನುಲ್ ಅಬ್ದೀನ್ ಮತ್ತೆ ಜಲಾಲುದ್ದೀನ್ ಇಬ್ರು ಈ ನೌಕೆಗಳನ್ನ ಮಾಡ್ತಾ ಇರೋದನ್ನ ಹತ್ತಿರದಿಂದ ಈತ ಗಮನ ಕೊಟ್ಟು ನೋಡ್ತಾ ಇದ್ದ. ಯಾರು? ಡಾಕ್ಟರ್ APJ ಅಬ್ದುಲ್ ಕಲಾಂ. पिताजी का कारोबार काफी अच्छा चल रहा था. ಕಾರೋಬಾರ್ ಅಂದ್ರೆ ಈ ಕೆಲಸ, ಇವರೇನು ಮಾಡ್ತಾ ಇದ್ರಲ್ಲ ನೌಕೆಗಳನ್ನ ತಯಾರಿಸಿ ಮಾಡ್ತಕ್ಕಂಥ ಕೆಲಸ ಅಥವಾ ವ್ಯವಹಾರ, ಇದು ಬಹಳ ಚೆನ್ನಾಗಿ ನಡೀತಾ ಇತ್ತು. एक दिन 100 मील प्रति घंटे की रफ्तार से हवा चली. ಸಮುದ್ರದಲ್ಲಿ ಒಂದು ದಿನ ಜೋರಾಗಿ ಗಾಳಿ ಬೀಸಿತು. ಗಂಟೆಗೆ ಸುಮಾರು 3 ಕಿಲೋಮೀಟರ್ ವೇಗದಿಂದ ಈ ರೀತಿ ಜೋರಾಗಿ ಗಾಳಿ ಬೀಸಿತು. हवा चली और समुद्र में तूफान आ गया. तूफान ಅಂದ್ರೆ ಬಿರುಗಾಳಿ. ಈ ರೀತಿ ಜೋರಾಗಿ ಬಿರುಗಾಳಿ ಎದ್ದ ತಕ್ಷಣ तूफान में सेतु कराए के कुछ लोग और हमारी नावें बह गई. ಬಿರುಗಾಳಿ, ಸಮುದ್ರದ ಮೇಲೆ ಬಿರುಗಾಳಿ ಎದ್ದ ತಕ್ಷಣ ಸಮುದ್ರದ ಮೇಲೆ
उसी में पाम्बन पुल भी टूट गया. ಮತ್ತೆ ಧನುಷ್ಕೋಡಿ ಮತ್ತೆ ಯಾವುದು ರಾಮೇಶ್ವರಂ ಅದರ ಮಧ್ಯೆ ಇರತಕ್ಕಂಥ ಒಂದು ಸೇತುವೆ. ಪಾಂಬನ್ ಅಂದ್ರೆ ಸೇತುವೆ. ಆ ಗಾಳಿಯ ರಭಸಕ್ಕೆ ಆ ಸೇತುವೆಯನ್ನು ಕೂಡ ಮುರಿದು ಹೋಯಿತು. टूट गया और यात्रियों से भरी ट्रेन दुर्घटनाग्रस्त हो गई. ಅಲ್ಲಿ ಏನು ಯಾತ್ರಿಗಳನ್ನು ತಗೊಂಡು ಹೋಗ್ತಾ ಇರ್ತಕ್ಕಂತಹ ಟ್ರೈನ್ ರೈಲು ಅಪಘಾತಕ್ಕೀಡಾಯಿತು. ಸಾಮಾನ್ಯವಾಗಿ ಅತಿ ಜೋರಾಗಿ ಸಮುದ್ರದ ಮೇಲೆ ಗಾಳಿ ಏನಾದರೂ ಬಂತು ಅಂದರೆ ಅದರಿಂದ ಬಿರುಗಾಳಿ ಏರ್ತು ಅಂದರೆ ಅಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಅಲೆಗಳು ಬರ್ತದೆ. ಆ ಅಲೆಯ ರಭಸಕ್ಕೆ ಆ ಸೇತುವೆ ಮುರಿದು ಹೋಗಿತ್ತು. ಅಲ್ಲಿಂದ ಸಾಮಾನ್ಯವಾಗಿ ರೈಲು ಸಂಚಾರ ಸ್ಥಗಿತವಾಯಿತು. ಅಂದರೆ ರೈಲು ಕೂಡ ಆ ಸಮುದ್ರದಲ್ಲಿ अपघातಕ್ಕೊಳಗಾಯಿತು. तब तक मैंने सिर्फ समुद्र की खूबसूरती को ही देखा था. ಅಲ್ಲಿವರೆಗೆ ಇಂಥ ಒಂದು ದುರ್ಘಟನೆಯನ್ನ ನೋಡಿರ್ಲಿಲ್ಲಂತೆ. ಯಾರು? APJ ಅಬ್ದುಲ್ ಕಲಾಂ. ಸುಮಾರು ಈತ ಬಹಳಷ್ಟು ದಿನಗಳವರೆಗೆ ಸಮುದ್ರ ತಟದಲ್ಲಿ ಅವರ ತಂದೆಯವರು ನೌಕಾಯಿಗಳನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಸಲ ಅಲ್ಲಿಗೆ ಹೋಗಿರ್ತಾರೆ. ಆದ್ರೆ ಇಂಥ ದೃಶ್ಯವನ್ನ ಯಾವತ್ತೂ ನೋಡಿರಲಿಲ್ಲ. ಆ ದೃಶ್ಯವನ್ನ ಇವತ್ತು ತನ್ನ ಕಣ್ಣಾರೆ APJ ಅಬ್ದುಲ್ ಕಲಾಂ ಅವರು ನೋಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಅನ್ನಿಸ್ತಂತೆ ಇಂಥ ದುರ್ಘಟನೆ ನನ್ನ ಕಣ್ಣೆದುರಿಗೆ ನನ್ನ ಕಣ್ಣಿಂದ ನಾನು ಈ ಮೊದಲು ಯಾವತ್ತೂ ನೋಡಿರಲಿಲ್ಲ ಅಂತ ತಿಳ್ಕೊಂಡು ಆಶ್ಚರ್ಯದಿಂದ ಅವರು ಹೇಳ್ತಾ ಇದ್ದಾರೆ. ಅದಕ್ಕೂ ಮೊದಲು ಸಮುದ್ರ ಬಹಳ ಸುಂದರವಾಗಿದೆ, ಶಾಂತ ಪ್ರಶಾಂತವಾಗಿರುತ್ತೆ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಯಾರು? ಡಾಕ್ಟರ್ APJ ಅಬ್ದುಲ್ ಕಲಾಂ. ಯಾವಾಗ ಆ ದುರ್ಘಟನೆ ಬಿರುಗಾಳಿ ಏಳ್ತು ಅವತ್ತು ಸಮುದ್ರದಲ್ಲಿ ಈ ರೀತಿಯಾದ ಘಟನೆಗಳು ನಡೆಯುತ್ತೆ ಅನ್ನೋದು ಯಾರಿಗೆ? APJ ಅಬ್ದುಲ್ ಕಲಾಂ ಅವರಿಗೆ ತಿಳಿಯಿತು. उसकी अपार एवं अनियंत्रित ऊर्जा ने मुझे हतप्रभ कर दिया. ಬಹಳ ಅಪಾರವಾಗಿರ್ತಕ್ಕಂಥ ಜೋರಾಗಿ ವೇಗವಾಗಿ ಬೀಸ್ತಾ ಇರ್ತಕ್ಕಂಥ ಗಾಳಿ. ಆ ಗಾಳಿಯಲ್ಲಿ ಸಾಕಷ್ಟು ಅನಾಹುತಗಳು ಆಗ್ತಾ ಇರೋದನ್ನ ತನ್ನ ಕಣ್ಣೆದುರಿಗೆ ನೋಡಿ ಆತನ ಮನಸ್ಸಿಗೆ ಸಾಕಷ್ಟು ನೋವಾಯಿತು. ಯಾರಿಗೆ? ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿಗೆ. ಆಗ ಆ ಒಂದು ಸಣ್ಣ ವಯಸ್ಸಿನಲ್ಲಿಯೇ ಅವರು ನಿಶ್ಚಯವನ್ನು ಮಾಡ್ತಾರಂತೆ, ನಾನು ವಿಜ್ಞಾನದಲ್ಲಿ ಏನಾದರೂ ಸಂಶೋಧನೆಯನ್ನ ಮಾಡಿ ಈ ಜನರಿಗೆ ಪ್ರಯಾಣ ಮಾಡೋದಕ್ಕೆ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಅವತ್ತೇ ಈ ದೇಶಕ್ಕೋಸ್ಕರ ನಾನು ಏನಾದರೂ ಕೊಡಬೇಕು ಅನ್ನೋದನ್ನ ಅವರು ತೀರ್ಮಾನ ಮಾಡ್ತಾರಂತೆ. ಕೇವಲ 6 ವರ್ಷ ವಯಸ್ಸಿನಲ್ಲಿ ಇಂತಹ ಒಂದು ಯೋಜನೆಗಳು ಆತನಲ್ಲಿ ಬಂದಿದ್ದು. ನಂತರ ಇನ್ನೊಂದು ಘಟನೆ. उम्र में काफी फर्क होने के बावजूद अहमद जलालुद्दीन मेरे अंतरंग मित्र बन गए. ಅಹಮದ್ ಜಲಾಲುದ್ದೀನ್ ಅವರು ಯಾರು? ಅಬ್ದುಲ್ ಕಲಾಂ ರವರ ಭಾವ, ಅಂದ್ರೆ ಅವರ ಅಕ್ಕನ ಈ ರೀತಿ ಅವರಿಬ್ಬರಲ್ಲಿ ಮತ್ತೆ ಸ್ನೇಹ ಬೆಳೀತದೆ. ಅಬ್ದುಲ್ ಕಲಾಂ ಮತ್ತೆ ಅಹಮದ್ ಜಲಾಲುದ್ದೀನ್ ಮಧ್ಯೆ ಇವರಿಬ್ಬರ ನಡುವೆ ವಯಸ್ಸಿನ ಅಂತರವಿದ್ರೂ ಕೂಡ ಇದರಲ್ಲಿ ಮತ್ತೆ ಸ್ನೇಹ ಬೆಳೀತದೆ. वह मुझसे करीबन 15 साल बड़े थे. ಇವರಿಗಿಂತಲೂ ಸುಮಾರು 15 ವರ್ಷ ವಯಸ್ಸಿನಲ್ಲಿ ದೊಡ್ಡವರಿದ್ರು. बड़े थे और मुझे आजाद कहकर पुकारते थे. ಅವರು ದೊಡ್ಡವರಿದ್ರು ಕೂಡ APJ ಅಬ್ದುಲ್ ಕಲಾಂ ಅವರನ್ನ ಆಜಾದ್ ಅಂತಲೇ ಕರೀತಾ ಇದ್ರು, ಅಂದ್ರೆ ಗೌರವಪೂರ್ವಕವಾಗಿ ಕರೀತಾ ಇದ್ರು. हम दोनों रोजाना शाम को दूर तक साथ घूमने जाया करते.
हम मस्जिद वाली गली से निकलते और समुद्र के रेतीले तट पर चल पड़ते। मैं और जलालुद्दीन प्रायः आध्यात्मिಕ ವಿಷಯಗಳ पर बातें करते थे। ಈ ರೀತಿ ವಯಸ್ಸಿನಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ರೂ ಕೂಡ ಒಬ್ಬರನ್ನ ಒಬ್ರು ಅರ್ಥ ಮಾಡ್ಕೊಂಡಿದ್ರು. ಹಾಗಾಗಿ ಇಬ್ಬರಲ್ಲಿ ಸ್ನೇಹ ಬೆಳೀತು. ಸ್ನೇಹದಿಂದ ಏನು ಮಾಡ್ತಿದ್ರು, ಪ್ರತಿದಿನ ಸಂಜೆಯ ವೇಳೆ ಸ್ವಲ್ಪ ದೂರದವರೆಗೆ ಅವರು ಹೋಗಿ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ರು. ಯಾವ ರೀತಿ ಅಂದ್ರೆ ಜೈನುಲಾಬ್ದೀನ್ ಮತ್ತೆ ಶಿವಮಂದಿರದ ಪೂಜಾರಿ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅವರಿಬ್ಬರು ಕೂಡ ಬಹಳ ಒಳ್ಳೆಯ ಮಿತ್ರರಾಗಿದ್ರು. ಅವರು ಕೂಡ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಿದ್ರು. ಹಾಗಾಗಿ ಅವರು ಚರ್ಚೆಯನ್ನ ಮಾಡೋದನ್ನ APJ ಅಬ್ದುಲ್ ಕಲಾಂ ಅವರು ನೋಡಿದ್ರು. ಅದೇ ರೀತಿ ಈಗ ಅಹಮದ್ ಜಲಾಲುದ್ದೀನ್ ಮತ್ತೆ ಅಬ್ದುಲ್ ಕಲಾಂ ಇಬ್ಬರು ಕೂಡ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಸಂಗತಿ, प्रसंगवश मुझे यह भी उल्लेख कर देना चाहिए कि पूरे इलाके में सिर्फ जलालुद्दीन ही थे जो अंग्रेजी में लिख सकते थे. ಇದೊಂದು ವಿಷಯ ಏನ್ ಹೇಳ್ತಿದ್ದಾರೆ ಅಂದ್ರೆ, ಜಲಾಲುದ್ದೀನ್ ಮಾತ್ರ ಇಂಗ್ಲಿಷ್ ನಲ್ಲಿ ಓದ್ತಾ ಇದ್ರು, ಬರೀತಾ ಇದ್ರು. ಅವರು ವಾಸವಾಗಿರ್ತಕ್ಕಂಥ ಓಣಿಯಲ್ಲಿ ರಾಮೇಶ್ವರಂನಲ್ಲಿ APJ ಅಬ್ದುಲ್ ಕಲಾಂ ರವರ ವಾಸವಾಗಿರ್ತಕ್ಕಂಥ ಓಣಿಯಲ್ಲಿ ಆ ಸಂದರ್ಭದಲ್ಲಿ ಜೈನುಲಾಬ್ದೀನ್ ಒಬ್ರೇ ಅಂತ ಇಂಗ್ಲಿಷ್ ನಲ್ಲಿ ಮಾತಾಡೋದು, ಇಂಗ್ಲಿಷ್ ನಲ್ಲಿ ಓದೋದು, ಬರೆಯೋದು. ಅವ್ರನ್ನ ಬಿಟ್ರೆ ಇನ್ಯಾರಿಗೂ ಆ ಸಂದರ್ಭದಲ್ಲಿ ಅಲ್ಲಿ ಇಂಗ್ಲಿಷ್ ಮಾತಾಡೋದಕ್ಕೆ ಬರೆಯೋದಕ್ಕೆ ಬರ್ತಾ ಇದ್ದಿಲ್ಲ. मेरे परिचितों में जलालुद्दीन के बराबर शिक्षा का स्तर किसी का भी नहीं था. ಅಲ್ಲಿ ಇರ್ತಕ್ಕಂಥ ಮತ್ತಷ್ಟು ಜನರು ಅವರು ಯಾರು ಕೂಡ ಇವರ ಸರಿ ಸಮಾನವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆದಿರಲಿಲ್ಲ. ಯಾರು ಸರಿ ಸಮಾನ? ಜೈನುಲಾಬ್ದೀನ್ ಜಲಾಲುದ್ದೀನ್ ಅವರ ಸರಿ ಸಮಾನವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆದಿರಲಿಲ್ಲ. ಅಂದ್ರೆ ಅಲ್ಲಿ ಬಹಳಷ್ಟು ವಿದ್ಯಾವಂತ ಅಥವಾ ವಿದ್ಯೆಯನ್ನ ಶಿಕ್ಷಣವನ್ನು ಪಡೆದಿರ್ತಕ್ಕಂಥವ್ರು ಅಂದ್ರೆ ಜಲಾಲುದ್ದೀನ್ ಒಬ್ರೇ. और न ही किसी को उनके बराबर बाहरी दुनिया के बारे में पता था. ಮತ್ತು ಹೊರಗಿನ ಪ್ರಪಂಚದ ಬಗ್ಗೆ ಕೂಡ ಇವರಷ್ಟು ಮತ್ತಾರು ತಿಳ್ಕೊಂಡಿರಲಿಲ್ಲ ಅಂತೇಳಿ ಅಬ್ದುಲ್ ಕಲಾಂ ಅವರು ಜಲಾಲುದ್ದೀನ್ ಬಗ್ಗೆ ಹೇಳ್ತಾ ಇದ್ದಾರೆ. जलालुद्दीन मुझे हमेशा शिक्षित व्यक्तियों, वैज्ञानिक खोजों, समकालीन साहित्य और चिकित्सा विज्ञान की उपलब्धियों के बारे में बताते रहते थे. वही थे जिन्होंने मुझे सीमित दायरों से बाहर निकालकर नई दुनिया का बोध कराया. ಯಾವಾಗ ಈ ಜಲಾಲುದ್ದೀನ್ ಹೊರಗಿನ ಪ್ರಪಂಚವನ್ನ ತಿಳ್ಕೊಂಡಿದ್ರು ಅಂದ್ರೆ ಇವರು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ರು. ಹಾಗಾಗಿ ಅವರೇನು ಮಾಡ್ತಾರೆ, APJ ಅಬ್ದುಲ್ ಕಲಾಂ ರವರಿಗೆ ಶಿಕ್ಷಣದ ಬಗ್ಗೆ, ಅದರ ಜೊತೆಗೆ ಶಿಕ್ಷಿತ ವ್ಯಕ್ತಿಗಳ ಪರಿಚಯವನ್ನ, ಬಹಳಷ್ಟು ಓದಿರ್ತಕ್ಕಂಥ ವ್ಯಕ್ತಿಗಳ ಪರಿಚಯವನ್ನು ಕೂಡ ಅವ್ರು ಮಾಡಿಕೊಡ್ತಾರೆ. ಯಾರು? ಜಲಾಲುದ್ದೀನ್. ಆಮೇಲೆ ವೈಜ್ಞಾನಿಕ ಖೋಜೋ ಅಂದ್ರೆ ಸಂಶೋಧನೆ, ವೈಜ್ಞಾನಿಕವಾಗಿ ಸಂಶೋಧನೆಗಳನ್ನ ಮಾಡತಕ್ಕಂಥ ವಿಚಾರಗಳನ್ನು ಕೂಡ ಯಾರು? ಜಲಾಲುದ್ದೀನ್ ಅವರು ಅಬ್ದುಲ್ ಕಲಾಂ ರವರಿಗೆ ತಿಳಿಸ್ತಾರೆ. ಅಲ್ಲಿವರೆಗೂ ಅಬ್ದುಲ್ ಕಲಾಂ ರವರಿಗೆ ಹೊರಗಿನ ಪ್ರಪಂಚ ಏನು ಅನ್ನೋದು ಗೊತ್ತಿರಲಿಲ್ಲ. ಅನೇಕ ವಿಚಾರಗಳನ್ನು ಅವರು ತಿಳ್ಕೊಂಡಿರಲಿಲ್ಲ. ಯಾವಾಗ ಜಲಾಲುದ್ದೀನ್ ಈ ರೀತಿ ಅನೇಕ ವಿಷಯಗಳನ್ನು ತಿಳ್ಕೊಂಡು ಅದರ ಬಗ್ಗೆ ಇವರಿಗೆ ಮಾಹಿತಿಯನ್ನ, ಮಾರ್ಗದರ್ಶನವನ್ನು ನೀಡುತ್ತಾ
ಬಂದರು. ನಂತರ ಅಬ್ದುಲ್ ಕಲಾಂ ರವರು ತಮ್ಮ ಜೀವನದ ಹೊಸ ಮಾರ್ಗವನ್ನು ನೋಡ್ತಾರೆ. ಅಂದರೆ ತಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡು ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡ್ತಾರೆ. मेरे बाल्यकाल में पुस्तकें एक दुर्लभ वस्तु की तरह हुआ करती थी. ಬಾಲ್ಯಕಾಲದಲ್ಲಿ ಇವರಿಗೆ ಓದಬೇಕು ಅನ್ನೋ ಭಾರಿ ಆಸೆ, ಹಂಬಲ, ಅಭಿರುಚಿ, ಆಸಕ್ತಿ. ಆದರೆ ಇವರಿಗೆ ಓದೋದಕ್ಕೆ ಪುಸ್ತಕಗಳ ಕೊರತೆ ಇತ್ತು, ಪುಸ್ತಕಗಳು ಸಿಗ್ತಾ ಇರಲಿಲ್ಲವಂತ. ಪುಸ್ತಕಗಳು ಅವರಿಗೆ, ನಾನು ಓದಬೇಕು ಅಂದ್ಕೊಂಡ್ರು ಪುಸ್ತಕಗಳು, ಹೊಸ ಹೊಸ ಪುಸ್ತಕಗಳೇ ಈತನಿಗೆ ಸಿಗ್ತಾ ಇರಲಿಲ್ಲ. ಆದರೆ ಅವಾಗಿನ ಕಾಲದಲ್ಲಿ ಹಂಗೆ ಪುಸ್ತಕಗಳು ಸಿಗಲಿಲ್ಲ ನನಗೆ ಓದೋದಕ್ಕೆ ಅಂತೇಳಿ ಅಂದ್ಕೊಂತಿದ್ದಾರೆ ಅವರು. ಆದರೆ ಈಗಿನ ಕಾಲದಲ್ಲಿ ಪುಸ್ತಕಗಳನ್ನು ಕೈಯಾಗ ಕೊಟ್ಟರೂ ಓದುವಂಥ ಅಭಿರುಚಿ, ಆಸಕ್ತಿ ಇಲ್ಲ. ನೋಡಿಲ್ಲಿ, मेरे बाल्यकाल में पुस्तकें एक दुर्लभ वस्तु की तरह हुआ करती थी. ಪುಸ್ತಕಗಳೇ ಸಿಗ್ತಿರ್ಲಿಲ್ಲ. ಅದಕ್ಕೆ ಹೇಳ್ಕೊಂತಿದ್ದಾರೆ, ಅವಾಗೇನಾದರೂ ನನಗೆ ಸರಿಯಾದ ಸಮಯದಲ್ಲಿ ಒಳ್ಳೊಳ್ಳೆ ಪುಸ್ತಕಗಳು ನನಗೆ ಏನಾದರೂ ಓದೋದಕ್ಕೆ ಸಿಕ್ಕಿದ್ರೆ ನಾನು ಇನ್ನಷ್ಟು ಸಾಧನೆಯನ್ನು ಮಾಡ್ಬೋದಿತ್ತು ಅಂತೇಳಿ ಈ ಮಾತಿನ ವಿಚಾರ. हमारे यहाँ स्थानीय स्तर पर एक पूर्व क्रांतिकारी या कहिए उग्र राष्ट्रवादी STR मानिकम का निजी पुस्तकालय था. ಯಾವಾಗ ಪುಸ್ತಕಗಳು ಅವರಿಗೆ ಸಿಗಲಿಲ್ವೋ, ಪುಸ್ತಕಗಳು ಸಿಗಲಿಲ್ಲ ಅಂತೇಳಿ ಹಾಗೆ ಕೂರಲಿಲ್ಲ. ಯಾರು? APJ ಅಬ್ದುಲ್ ಕಲಾಂ. ಏನಾದರೂ ಮಾಡಿ ನಾನು ಹೊಸ ಹೊಸ ಪುಸ್ತಕಗಳನ್ನು ಹುಡುಕಬೇಕು, ಓದಬೇಕು, ಅಧ್ಯಯನ ಮಾಡಬೇಕು ಅಂತ ತಿಳ್ಕೊಂಡು ನಂತರ ಅವ್ರು ಏನು ಮಾಡ್ತಾರೆ, ಅಲ್ಲೊಬ್ಬ ವ್ಯಕ್ತಿ STR ಮಾನಿಕಂ ಅವರ ಒಂದು ಸ್ವಂತ ಪುಸ್ತಕಾಲಯವಿತ್ತು, ಅಂದರೆ ಗ್ರಂಥಾಲಯವಿತ್ತು. ಅವಾಗ ಆ ಗ್ರಂಥಾಲಯಕ್ಕೆ ಹೋಗಿ उन्होंने मुझे हमेशा पढ़ने के लिए उत्साहित किया. ಅವ್ರನ್ನ ಹೋಗಿ ಕೇಳ್ಕೊಂಡಾಗ ಅವ್ರೇನು ಮಾಡಿದ್ರು, ನಿಮಗೆ ಎಷ್ಟು ಬೇಕೋ ಅಷ್ಟು, ಯಾವ ಪುಸ್ತಕಗಳು ಬೇಕೋ ಆ ಪುಸ್ತಕಗಳನ್ನು ತಗೊಂಡು ನೀನು ಓದ್ಬೋದು ಅಂತೇಳಿ ಪರ್ಮಿಷನ್ ಕೊಡ್ತಾನೆ. ಆಗ ಅವರು ಹೇಳಿದ ತಕ್ಷಣ, ಮೈ ಅಕ್ಸರ್ ಉನ್ಕೆ ಘರ್ ಸೆ ಪढ़ने के लिए किताबें ले आया करता था. ಪ್ರತಿದಿನವೂ ಕೂಡ ಅವರ ಮನೆಗೆ ಹೋಗೋದು STR ಮಾನಿಕಂ ಅವರ ಗ್ರಂಥಾಲಯದಿಂದ, ಪುಸ್ತಕಾಲಯದಿಂದ ಇವರಿಗೆ ಯಾವ ಪುಸ್ತಕಗಳು ಬೇಕೋ ಆ ಪುಸ್ತಕಗಳನ್ನು ಮನೆಗೆ ತಂದು ಅದನ್ನು ಓದಿ ಮತ್ತೆ ವಾಪಸ್ ತಗೊಂಡು ಅಲ್ಲಿ ಇಡ್ತಾ ಇದ್ರು. ಅಂದರೆ ಆ ಸಂದರ್ಭದಲ್ಲಿ ಅವರಿಗೆ ಕೊರತೆ ಇತ್ತು, ಪುಸ್ತಕ ಸಿಗ್ತಾ ಇರಲಿಲ್ಲ. ಓದೋ ಹಂಬಲ, ಆಸೆ, ಆಸಕ್ತಿ. ಆದರೂ ಕೂಡ ಅವರು ಬಿಡಲಿಲ್ಲ. ಒಬ್ಬರನ್ನ ಪರಿಚಯ ಮಾಡ್ಕೊಂಡ್ರೆ ಅವ್ರ ಮನೆಗೆ ಹೋಗಿ ತನಗೆ ಯಾವ ಯಾವ ಪುಸ್ತಕಗಳು ಬೇಕು ಆ ಪುಸ್ತಕಗಳನ್ನು ಅಲ್ಲಿಂದ ತಂದು ಅಭ್ಯಾಸವನ್ನು ಮಾಡಿದರು. ಇನ್ನೊಂದು ಘಟನೆ, दूसरे जिस व्यक्ति का मेरा बाल जीवन पर गहरा असर पड़ा. ಇವರ ಬಾಲ್ಯದ ಜೀವನದ ಮೇಲೆ ಆಳವಾಗಿ ಪ್ರಭಾವ ಬೀರಿರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ, वह मेरे चचेरे भाई शमशुದ್ದೀನ್ थे. ಇವರ ಜೀವನದಲ್ಲಿ ಬಹಳ ಆಳವಾಗಿ ಪ್ರಭಾವ ಬೀರಿರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಯಾರು? ಅವರ ಚಚೇರೆ ಬಾಯಿ, 4ನೆಯ ಅಣ್ಣ. ಯಾರು? ಶಮಶುದ್ದೀನ್ ಅಬ್ದುಲ್ ಕಲಾಂ ಅವರ 4ನೆಯ ಅಣ್ಣ. वह रामेश्वरम में अखबारों के एकमात्र वितरक थे. ರಾಮೇಶ್ವರಂನಲ್ಲಿ ಪತ್ರಿಕೆಗಳನ್ನು ಹಾಕ್ತಾ ಇದ್ರು. ಆ ಕೆಲಸವನ್ನು ಇವರೊಬ್ಬರು ಮಾತ್ರ ಮಾಡ್ತಾ ಇದ್ರು. ಮನೆ ಮನೆಗಳಿಗೆ ಪತ್ರಿಕೆಗಳನ್ನು ಹಾಕ್ತಕ್ಕಂಥ ಕೆಲಸ. ಅಖಬಾರ್ ಅಂದರೆ ಪತ್ರಿಕೆಗಳು.
अखबार रामेश्वरम स्टेशन पर सुबह की ट्रेन से पहुंचते थे जो पांबन से आती थी. ಪಾಂಬನ್ ಎಂಬ ನಗರದಿಂದ ಅವು ಬೆಳಗಿನ ಜಾವ ರೈಲಿನಲ್ಲಿ ರಾಮೇಶ್ವರಂಗೆ ಬಂದು ತಲುಪ್ತಿದ್ವು. ಆ ರಾಮೇಶ್ವರಂ ರೈಲ್ವೆ ಸ್ಟೇಷನ್ನಿಂದ ಆ ಪತ್ರಿಕೆಗಳನ್ನು ತಗೊಂಡು ಈತ ಎಲ್ಲ ಕಡೆ ಆ ಪತ್ರಿಕೆಗಳನ್ನು ಹಂಚ್ತಾ ಇದ್ದ. ಅಂತ ಒಂದು ಏಜೆನ್ಸಿಯನ್ನು ಕೇವಲ ಶಂಶುದ್ದೀನ್ ಒಬ್ಬರು ಮಾತ್ರ ನಡೆಸ್ತಾ ಇದ್ರು. इस अखबार एजेंसी को अकेले शमशुद्दीन ही चलाते थे. रामेश्वरम में अखबारों की जुमला 1000 प्रतियां बिकती थी. प्रतिदिन 1000 ಪತ್ರಿಕೆಗಳನ್ನು ಅವ ಅಲ್ಲಿ ಹಾಕ್ತಿದ್ದ. ಒಂದು ದಿನಕ್ಕೆ 1000 ಪತ್ರಿಕೆಗಳನ್ನು ಮನೆ ಮನೆಗೆ ಹೋಗಿ ಪತ್ರಿಕೆಗಳನ್ನು ಹಾಕ್ತಕ್ಕಂಥ ಕೆಲಸವನ್ನು ಯಾರು ಶಂಶುದ್ದೀನ್ ಮಾಡ್ತಾ ಇದ್ರು. ಅಂದರೆ ಜೀವನದಲ್ಲಿ ಅವರ ಪರಿವಾರದಲ್ಲಿ ಇರ್ತಕ್ಕಂಥ ಸದಸ್ಯರೆಲ್ಲರೂ ಯಾವ ಯಾವ ರೀತಿಯ ಕೆಲಸಗಳನ್ನು ಮಾಡಿದ್ದಾರೆ, ಕಷ್ಟಪಟ್ಟು ದುಡಿದಿದ್ದಾರೆ ಅನ್ನೋದನ್ನು ಇಲ್ಲಿ APJ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ. ನಂತರ ಇನ್ನೊಂದು ಘಟನೆ. बचपन में मेरे 3 पक्के दोस्त थे. ಬಾಲ್ಯದಲ್ಲಿ 3 ಜನ ಒಳ್ಳೆಯ ಸ್ನೇಹಿತರಂತೆ. ಪಕ್ಕೆ ದೋಸ್ತ್ ಅಂದರೆ ಸ್ನೇಹಿತರು. ಅದರಲ್ಲಿ ಒಬ್ಬ ರಾಮಾನಂದ ಶಾಸ್ತ್ರಿ, ಅರವಿಂದನ್ और ಶಿವಪ್ರಕಾಶ್. 3 ಜನ ಅವರ ದೋಸ್ತಗಳ ಹೆಸರು ರಾಮಾನಂದ ಶಾಸ್ತ್ರಿ, अरविंदन और शिव प्रकाश. ये तीनों ही ब्राह्मण परिवारों से थे. ಈ 3 ಜನನು ಕೂಡ ಬ್ರಾಹ್ಮಣರಾಗಿದ್ರು. ಯಾರ್ಯಾರು? ರಾಮಾನಂದ ಶಾಸ್ತ್ರಿ, ಅರವಿಂದನ್ ಮತ್ತೆ ಶಿವಪ್ರಕಾಶ್. ಈ 3 ಜನ ಬ್ರಾಹ್ಮಣರಾಗಿದ್ರು. APJ ಅಬ್ದುಲ್ ಕಲಾಂ ಮುಸಲ್ಮಾನರಾಗಿದ್ರು. ಆದರೂ ಕೂಡ ಇವರಲ್ಲಿ ಬಹಳ ಸ್ನೇಹ ಬಿತ್ತು. ಪಕ್ಕೆ ದೋಸ್ತ್, ನಿಜವಾದ ಸ್ನೇಹಿತರು ಅಂತೀವಲ್ಲ ಹಾಗೆ. रमानंद शास्त्री तो रामेश्वरम मंदिर के सबसे बड़े पुजारी पक्षी लक्ष्मण शास्त्री का बेटा था. ಅವರೇನು ದೂರ ಇರಲಿಲ್ಲ. ಇವರ ತಂದೆಯ ಮಿತ್ರರಾಗಿರ್ತಕ್ಕಂಥ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅವರ ಮಗ ರಮಾನಂದ ಶಾಸ್ತ್ರಿ. ಹಾಗಾಗಿ ಆ ರಾಮಾನಂದ ಶಾಸ್ತ್ರಿ ಅಬ್ದುಲ್ ಕಲಾಂ ರವರೊಡನೆ ಒಳ್ಳೆಯ ಸ್ನೇಹಿತರಾಗಿದ್ದರು. अलग अलग धर्म, पालन पोषण, पढ़ाई लिखाई को लेकर हम में से किसी भी बच्चे ने कभी भी आपस में कोई भेदभाव महसूस नहीं किया. ಇವರೆಲ್ಲರೂ ಜೊತೆಗೆ ಇಟ್ಕೊಂಡ್ರು ಕೂಡ ಬೇರೆ ಬೇರೆ ಶಿಕ್ಷಣವನ್ನು ಪಡೆದು ಬೇರೆ ಬೇರೆ ಧರ್ಮ ಇರುವುದು ಈ ರೀತಿ ಇದ್ರೂ ಕೂಡ ಯಾವತ್ತೂ ಕೂಡ ನಾವು ಬೇರೆಯವರು ಅನ್ನೋದನ್ನು ಅಥವಾ ಹೆಚ್ಚು ಶಿಕ್ಷಣವನ್ನು ಪಡೆದಿದ್ದೀವಿ ಅಥವಾ ನೀನು ಕಡಿಮೆ ಶಿಕ್ಷಣವನ್ನು ಪಡೆದಿದೆಯಾ ಅಂಥೇಳಿ ಅವರಲ್ಲಿ ಈ ರೀತಿಯಾಗಿರ್ತಕ್ಕಂಥ ಭೇದ ಭಾವಗಳು ಯಾವತ್ತೂ ಬರಲಿಲ್ಲ. ಅಂದರೆ ತಮ್ಮ ಸ್ನೇಹಿತರೊಬ್ಬರು ದೊಡ್ಡ ವಿಜ್ಞಾನಿಯಾದರು ಅಂಥೇಳಿ ಯಾರು ಕೂಡ ಅಲ್ಲಿ ಭೇದ ಭಾವವನ್ನು ಮಾಡಲಿಲ್ಲ. ಹಾಗಾಗಿ ಅಬ್ದುಲ್ ಕಲಾಂ ಅವರು ಹೇಳ್ತಾ ಇರೋದು, ನನ್ನ ನಿಜವಾದ ಮಿತ್ರರು ಅಂದರೆ ಈ 3 ಜನ, ರಾಮಾನಂದ ಶಾಸ್ತ್ರಿ, ಅರವಿಂದನ್ ಮತ್ತು ಶಿವಪ್ರಕಾಶ್ ಅಂಥೇಳಿ ತನ್ನ ಜೀವನದ ಹಲವಾರು ಬಾಲ್ಯದ ಘಟನೆಗಳನ್ನು ಈ ಮೇರಾ ಬಚಪನ್ ಪಾಠದಲ್ಲಿ APJ ಅಬ್ದುಲ್ ಕಲಾಂ ಅವರು ಹಂಚ್ಕೊಂಡಿದ್ದಾರೆ. ಇಷ್ಟೆಲ್ಲ ಕಷ್ಟಪಟ್ಕೊಂಡು ಸರಳವಾದ ಜೀವನವನ್ನು ನಡೆಸ್ಕೊಂತ ಬಂದು ಇವತ್ತು ಯಾರು ಅಬ್ದುಲ್ ಕಲಾಂ ಅವರು ದೊಡ್ಡ ಸಾಧನೆಯನ್ನು ಮಾಡಿದರು. ಈ ದೇಶದ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ರು. ದೊಡ್ಡ ವಿಜ್ಞಾನಿಯು ಕೂಡ ಆದರು. ಅನೇಕ ಜನರಿಗೆ